ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಪಿರಾಮಲ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಅನ್ನೋ ಕಂಪ್ನಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ತುಂಬ ದಿನ ಆಯಿತು, 15ರಿಂದ 20 ದಿನ ಆಯಿತು ನಮ್ದು ಯಾವುದೇ ಥರದ ವೀಡಿಯೋಗಳು ಬಂದಿಲ್ಲ. ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಬ್ಯುಸಿ ಇದ್ದೆ, ಅದೇ ಕಾರಣಕ್ಕಾಗಿ ಯಾವುದೇ ಥರದ ವೀಡಿಯೋಗಳು ಬಂದಿಲ್ಲ. ಇವತ್ತು ನಾವು ಮಾತಾಡ್ತಾರಂಥ ಪಿರಾಮಲ್ ಕಂಪ್ನಿ ಬಗ್ಗೆ ಮಾತಾಡೋಣ. ಈ ಕಂಪ್ನಿಯ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 18,920 ಕೋಟಿ ಇದೆ. ಸ್ಟಾಕ್ ಅರ್ನಿಂಗ್ ಪರ್ ರೇಷಿಯೋ ಬಂದ್ಬಿಟ್ಟು 12.5 ಇದೆ. ROCE ಬಂದ್ಬಿಟ್ಟು 2.21. ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 842. ಬುಕ್ ವ್ಯಾಲ್ಯೂ ನೋಡಿ 1,278 ರೂಪಾಯಿ ಬುಕ್ ವ್ಯಾಲ್ಯೂ ಇದೆ. ROE ಬಂದ್ಬಿಟ್ಟು 5 ರೂಪಾಯಿ, 5.72% ಇದೆ. ಕಂಪ್ನಿ ಹೈ ಬಂದ್ಬಿಟ್ಟು 1,140 ರೂಪಾಯಿ, ಲೋ ಬಂದ್ಬಿಟ್ಟು 706 ರೂಪಾಯಿ. ಲೋಕ್ಕೆ ಕಂಪ್ಯಾರಿಸನ್ ಮಾಡಿದರೆ ಸುಮಾರು 100ರಿಂದ 142 ರೂಪಾಯಿ, 140 ರೂಪಾಯಿ ಜಾಸ್ತಿ ಇದೆ ಅಷ್ಟೇ. ಡಿವಿಡೆಂಡ್ ಕೂಡ ಕಂಪ್ನಿ ಒಳ್ಳೆಯ ಡಿವಿಡೆಂಡ್ ಪೇಔಟ್ ಇದೆ, 3.68. ಕಂಪ್ನಿಯ ಪ್ರಾಫಿಟ್ಟು ಮತ್ತು ಲಾಸು ಅದನ್ನು ನೋಡೋಕ್ಕಿಂತ ಮೊದಲೇ ಎನಲೈಸಸ್ ಮಾಡಿಬಿಡೋಣ. ಕಂಪ್ನಿದು ಸ್ಟಾಕು ಪ್ಲಸ್ ಪಾಯಿಂಟ್ಸ್ ನೋಡೋಕತ್ರ ಸುಮಾರು 0.65 ಬುಕ್ ವ್ಯಾಲ್ಯೂಗೆ ಆಗಿದೆ ಟ್ರೇಡಿಂಗಲ್ಲಿ. ಸ್ಟಾಕ್ ಪ್ರೊವೈಡಿಂಗ್ ಅ ಗುಡ್ ಡಿವಿಡೆಂಟ್ ಈಲ್ಡ್ 3.7 ಗುಡ್ ಈಲ್ಡ್ ಡಿವಿಡೆಂಟನ್ನು ಕೊಡ್ತಾ ಇದೆ, ಗುಡ್ ಡಿವಿಡೆಂಟನ್ನು. ಮತ್ತು ಕಂಪ್ನಿ ಹೆಲ್ದಿ ಡಿವಿಡೆಂಟ್ ಪೇಔಟ್ ಕೂಡ ಮೇಂಟೈನ್ ಮಾಡ್ತಾ ಇದೆ. ಕಂಪ್ನಿಯ ಮೈನಸ್ ಪಾಯಿಂಟ್ಸ್ ಬಂದ್ಬಿಟ್ಟು ಲೋ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಇದೆ, ಕಂಪ್ನಿ ಪೂರ್ ಸೇಲ್ಸ್ ಗ್ರೋತ್ ಇದೆ, ಅದೇ ರೀತಿ ಟ್ಯಾಕ್ಸ್ ರೇಟ್ ಸೀಮ್ಸ್ ಲೋ ಇದೆ, ಆ್ಯಂಡ್ ಲೋ ರಿಟರ್ನ್ ಆನ್ ಈಕ್ವಿಟಿ 3 ವರ್ಷದಿಂದ ಇದೆ. ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಹ್ಯಾವ್ ಇನ್ಕ್ರೀಸ್ಡ್ ಫ್ರಮ್ 15.3 ಡೇಸ್ ಟು 87.4 ಡೇಸ್. ಇಟ್ಸ್ ಓಕೆ, ಬಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದ್ರ ಕಂಪ್ನಿದು ಸುಮಾರು 2015ರಲ್ಲಿ 5,123 ಕೋಟಿ ರೆವೆನ್ಯೂ ಇದ್ದ, ಅದೇ 2023ರಲ್ಲಿ 8,981 ಕೋಟಿ ಇದೆ. ಇಂಟ್ರೆಸ್ಟ್ ನೋಡೋದ್ರೆ 511 ಕೋಟಿಲಿಂದ 4,168 ಕೋಟಿ ಬಂದಿದೆ. ಫೈನಾನ್ಷಿಯಲ್ ಪ್ರಾಫಿಟ್ ನೋಡೋತ್ರ 379 ಕೋಟಿಲಿಂದ 681 ಕೋಟಿವರೆಗೆ ಬಂದಿದೆ. ಗ್ರಾಸ್ ಮಾರ್ಜಿನ್, ನೆಟ್ ಮಾರ್ಜಿನ್ ನೋಡೋತ್ರ ಗ್ರಾಸ್ ಮಾರ್ಜಿನ್ ಸುಮಾರು ಮೈನಸ್ ಇದ್ದು 3,000 ಕೋಟಿಲಿಂದ ಇವಾಗ 2,788 ಕೋಟಿ ಮೈನಸಲ್ಲಿದೆ. ನೆಟ್ ಪ್ರಾಫಿಟ್ ಕೂಡ 2,000 ಕೋಟಿ ಮೈನಸಲ್ಲಿದೆ. ಬಟ್ ಈ ವರ್ಷದ ಸೇಲ್ಸ್ ಯಾವ ರೀತಿ ಇದೆ ಕಂಪ್ನಿದು ನೋಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ಅದು ತುಂಬ ಜಾಸ್ತಿ ಹೈಯಲ್ಲಿದೆ, ಸುಮಾರು 1,021 ಕೋಟಿ ಜಾಸ್ತಿ ಪ್ರಾಫಿಟನ್ನು ಈ ಕಂಪ್ನಿ ಗಳಿಸಿದೆ. ಇದಕ್ಕೆ ಮೇನ್ ರೀಸನ್ ಮತ್ತು ದೊಡ್ಡ ಕಾರಣ ಏನಪ್ಪ ಅಂತಂದ್ರೆ, ನೀವು ನೋಡ್ತಿರ್ಬೋದು, ಧ್ರುವ್ ರಾಠಿ ಅಂತ ಒಬ್ಬ ದೊಡ್ಡ ಯೂಟ್ಯೂಬರ್, ಹಿಂದಿ ಲ್ಯಾಂಗ್ವೇಜಲ್ಲಿ ಅವರು ಇದು ಮಾಡ್ತಾರೆ. ಧ್ರುವ್ ರಾಠಿ ಅಂತಂದು ಒಬ್ಬ ದೊಡ್ಡ ಯೂಟ್ಯೂಬರ್ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ಸ್ ಕಂಪ್ನಿಗಳ ಸ್ಕ್ಯಾಮನ್ನು, ದೊಡ್ಡ ಸ್ಕ್ಯಾಮನ್ನು, ಎಲೆಕ್ಟ್ರಿಕಲ್ ಬಾಂಡ್ಸ್ ಅಂತ ಏನಂತಾರೆ ಅದನ್ನು ಖುಲಾಸೆ ಮಾಡಿದ್ದಾನೆ. ದೊಡ್ಡ ಮಾಧ್ಯಮದಲ್ಲಿ ದೊಡ್ಡ ಚರ್ಚೆ ಆಗ್ತಕ್ಕಂಥ ಒಂದು ನ್ಯೂಸನ್ನು ಅವನು ಸಾಕ್ಷಿ ಸಮೇತ ಹಿಡಿದಿರೋದ್ರಿಂದ ಸುಮಾರು ಕಂಪ್ನಿಗಳು, ಅಂದರೆ ನೀವು ದೊಡ್ಡ ದೊಡ್ಡ ಕಂಪ್ನಿಗಳಿರ್ಬೋದು, ಸಿಪ್ಲಾ, ಜೈಡಸ್, ಈ ಥರ ದೊಡ್ಡ ಕಂಪ್ನಿಗಳ ಸುಮಾರು 51 ಫಾರ್ಮಾಸ್ಯೂಟಿಕಲ್ಸ್ ಕಂಪ್ನಿಗಳ ಮೇಲೆ ಈ ಎಲಿಗೇಷನನ್ನು ಇದೆ. ಅದೇ ಕಾರಣಕ್ಕಾಗಿ ಎಲ್ಲ ಫಾರ್ಮಾಸ್ಯೂಟಿಕಲ್ಸ್ ಕಂಪ್ನಿಗಳ ಶೇರ್ ಪ್ರೈಸ್ ಕೂಡ ಡೌನ್ ಆಗೋ ಎಲ್ಲ ಸಾಧ್ಯತೆಗಳು ಇವೆ. ನೀವು ಇದೇ ಕಾರಣಕ್ಕಾಗಿ ಪಿರಾಮಲ್ ಎಂಟರ್ಪ್ರೈಸಸ್ ಮೇಲೆ ಯಾವುದೇ ಎಲಿಗೇಷನ್ಸ್ ಇಲ್ಲ, ಮತ್ತು ಯಾವುದೇ ಒಂದು ಕಂಪ್ನಿಯ ಮೇಲೆ ಯಾವುದೇ ಥರದ ಒಂದು ಕೇಸ್ಗಳಾಯ್ತು, ಯಾವುದೇ ಥರಂಥದ್ದು ಒಂದು ಅನ್ನೆಸೆಸರಿ ಎಲಿಗೇಷನ್ಸ್ ಯಾವುದೂ ಕಂಪ್ನಿ ಮೇಲೆ ಇಲ್ಲ. ಸೊ ಕಂಪ್ನಿ ತುಂಬ ಹೆಲ್ದಿಯಾಗಿದೆ ಆ್ಯಂಡ್ ವ್ಯೂ ಆಗಿದೆ, ಕ್ಲಿಯರ್ ಆಗಿದೆ. ಸೊ ಈ ಕಂಪ್ನಿ ಮೇಲೆ ಯಾವುದೇ ಎಲಿಗೇಷನ್ಸ್ ಇಲ್ಲ. ನೆಕ್ಸ್ಟ್ ಈ ಕಂಪ್ನಿ ಮೇಲೆ ತುಂಬ ಭರವಸೆನ ಇಟ್ಕೊಂಡು ಡಾಕ್ಟರ್ಸ್ ಯಾರು ಇರ್ತಾರೋ ಅವರು ಆ ಕಂಪ್ನಿಗಳ ಮೆಡಿಸನ್ನ ರೆಕಮೆಂಡ್ ಮಾಡೋದನ್ನು ಬ್ಯಾನ್ ಮಾಡಿಬಿಟ್ಟು ಪಿರಾಮಲ್ ಎಂಟರ್ಪ್ರೈಸ್ ಮೆಡಿಕಲಲ್ಲಿ ಸಿಗ್ತಕ್ಕಂಥ ಪಿರಾಮಲ್ ಎಂಟರ್ಪ್ರೈಸಸ್ ಕಂಪ್ನಿಯ ಮೆಡಿಕಲ್ ಆಕ್ಸೆಸರೀಸ್ ಏನಿದ್ದಾವೆ ಇದನ್ನು ರೆಕಮೆಂಡ್ ಮಾಡ್ತಾ ಇರೋದು ತುಂಬ ದೊಡ್ಡ ಪರಿಣಾಮವಾಗಿ ಕಂಡು ಬರುತ್ತೆ. ಅದರ್ ಕಂಪ್ನೀಸ್ ಪ್ರಾಫಿಟ್ ಕಡಿಮೆ ಆಗ್ಬೋದು, ಬಟ್ ಈ ಕಂಪ್ನಿದ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಇದೇ ಥರದ ಒಂದು ಈ ನಾಲೆಜ್ ಜಸ್ಟ್ ಇವಾಗ ನ್ಯೂಸ್ ಬಂದಿದ್ದು, ಈಗ 4 ದಿವಸ ಆಯಿತು ಈ ನ್ಯೂಸ್ ಬಂದ್ಬಿಟ್ಟು, ಅದಕ್ಕೆ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಆ ವಿಡಿಯೋ ಮಾಡೋಣ ಹಾಕಿದ್ದೀನಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.